ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರಿ ಪ್ರಿಯರೇ. ಮತ್ತು ವಿಶೇಷವಾಗಿ ಏನಂದ್ರೆ ಪ್ರಿಯರೇ, ಸಾಯಂಕಾಲ 8:30 ಇಂದ 9 ಗಂಟೆವರೆಗೆ ಲೈವ್ ಇರುತ್ತೆ ಪ್ರಿಯರೇ. ಪ್ರತಿಯೊಬ್ಬರು ಲೈವ್ದಲ್ಲಿ ಏಕೀಭವಿಸ್ರಿ, ಯಾರು ಮಿಸ್ ಮಾಡ್ಕೊಳ್ಳದ ಹಾಗೆ ಪ್ರತಿಯೊಬ್ಬರು ಲೈವ್ದಲ್ಲಿ ಏಕೀಭವಿಸ್ರಿ ಪ್ರಿಯರೇ. ಯಾಕಂದ್ರೆ ದೇವರು ವಾಕ್ಯಗಳ ಮೂಲಕವಾಗಿ ನಿಮ್ ಜೊತೆ ಮಾತಾಡ್ಲಿಕ್ಕಿದ್ದಾರೆ ಪ್ರಿಯರೇ. ರೋಗದಲ್ಲಿದ್ದೀರಾ, ಸಮಸ್ಯೆದಲ್ಲಿದ್ದೀರಾ, ಕುಟುಂಬ ಒಂದು ಸಮಸ್ಯೆದಲ್ಲಿದ್ದೀರಾ, ಅನಾರೋಗ್ಯ ಸ್ಥಿತಿಯಲ್ಲಿ ಬಿದ್ದಂತ ಸ್ಥಿತಿಯಲ್ಲಿ ಇದ್ದೀರಾ ಪ್ರಿಯರೇ. ಆದ್ರೆ ಭಯ ಪಡಬೇಡ್ರಿ, ಯಾಕಂದ್ರೆ ದೇವರು ಅದ್ಭುತ ರೀತಿಯಾಗಿ ಸಾಯಂಕಾಲ ಸಮಯ ವಾಕ್ಯಗಳ ಮೂಲಕವಾಗಿ ನಿಮ್ ಜೊತೆ ಮಾತಾಡ್ತಿದ್ದಾರೆ ಪ್ರಿಯರೇ. ಎಲ್ಲರೂ ಸೇರಿ ಆರಾಧನೆ ಏಕೀಭವಿಸ್ರಿ ಮತ್ತು ದೇವ್ರು ನಿಮ್ಮ ಜೀವಿತದಲ್ಲಿ ಲೈವ್ ಮೂಲಕವಾಗಿ ದೇವರು ಆಶೀರ್ವಾದ ಮಾಡುವಂತ ದೇವರಾಗಿದ್ದಾರೆ ಪ್ರಿಯರೇ. ಮತ್ತು ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 25ನೇ ವಚನ. ಮನುಷ್ಯನ ಭಯವು ಉರುಲು, ಯೆಹೋವನ ಭರವಸೆಯು ಉದ್ಧಾರ. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಈ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಪ್ರಿಯರೇ. ಮನುಷ್ಯನ ಭರವಸೆಯು ಉರುಲು, ಯೆಹೋವನ ಮೇಲೆ ಭರವಸೆ ಇಟ್ಟವರು ಉದ್ಧಾರ ಎಂಬುದಾಗಿ ಪ್ರಿಯರೇ. ನೀವು ನಮ್ಮ ಜೀವಿತದಲ್ಲಿ ನಾವು ಮನುಷ್ಯರ ಮೇಲೆ ಭರವಸೆ ಇಡುವುದು ಒಂದು ಹೂವಿನ ಹಾಗೆ ಅದು ಉರುಳಾಗಿ ಹೋಗುವುದು ಪ್ರಿಯರೇ. ಅದು ಯಾವ ಗಳಿಗೆಯಲ್ಲೂ ಕೂಡ ಅವ್ರು ನಮ್ಮನ್ನು ಮೋಸ ಮಾಡಿ ನಮ್ಮನ್ನು ಕೈ ಬಿಟ್ಟು ಹೋಗುವರು ಪ್ರಿಯರೇ. ಅದು ನಮ್ಮ ಕಷ್ಟಗಳು ಬರಲಿ, ನಾನು ನಿಮ್ಗೆ ಸಹಾಯ ಮಾಡ್ತೇನೆ, ನಾನು ನಿಮ್ಗೆ ಉದ್ಧಾರ ಮಾಡ್ತೇನೆ, ನಾನು ನಿಮ್ಗೆಲ್ಲ ನಿಮ್ಮ ಕಷ್ಟವನ್ನು ತೆಗಿತೀನಿ ಎಂಬುದಾಗಿ ಅನೇಕ ರೀತಿಯಾಗಿ ನಮ್ಮನ್ನು ಭರವಸೆ ಕೊಟ್ಟು ಅವ್ರು ನಮ್ಮನ್ನು ಮಾತು ತಪ್ಪಿ ನಮ್ಮನ್ನು ಕೈ ಬಿಟ್ಟು ಹೋಗುವರು ಪ್ರಿಯರೇ. ಆದ್ರೆ ಇಲ್ಲಿ ದೇವರು ವಾಗ್ದಾನ ಮಾಡ್ತಾರೆ ಪ್ರಿಯರೇ, ಯೆಹೋವನ ಮೇಲೆ ಭರವಸೆ ಇಟ್ಟವರು ಉದ್ಧಾರ ಎಂಬುದಾಗಿ ಪ್ರಿಯ ಸೊಲೊಮೋನ ಮಹಾರಾಜರು ಹೇಳ್ತಿದ್ದಾರೆ. ಇಲ್ಲಿ ಮನುಷ್ಯರ ಮೇಲೆ ಭರವಸೆ ಇಟ್ಟುವಂತವರು ಅವರ ಜೀವಿತದಲ್ಲಿ ಎಲ್ಲವನ್ನು ಅವರು ಮನುಷ್ಯರ ಹಾಗೆ ಅವರು ಮಾಯವಾಗಿ ಹೋಗೋದು, ಅವ್ರ ನಂಬಿಕೆ, ಅವ್ರ ವಿಶ್ವಾಸ, ಅವ್ರ ಭರವಸೆ ಎಲ್ಲವನ್ನು ಒಂದು ಹೂವಿನ ಹಾಗೆ ಒಂದು ಒಣಗಿ ಹೋಗುವುದು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಆದ್ರೆ ಯೆಹೋವನ ಭರವಸೆಯು ಉದ್ಧಾರವಾಗುವುದು ಪ್ರಿಯರೇ. ಹಲ್ಲೆಲೂಯ. ನೀವು ಯಾರ ಮೇಲೆ ನಾವು ಭರವಸೆ ಇಡುವಂತರಾಗಿರ್ಬೇಕು ಪ್ರಿಯರೇ? ನಾವು ದೇವರ ಮೇಲೆ ಭರವಸೆ ಇಡುವಂತರಾಗಿರ್ಬೇಕು. ನಮ್ಮ ಕೆಲಸ ಕಾರ್ಯದಲ್ಲಿ ಉದ್ಧಾರ ಬೇಕಾ? ನಮ್ಮ ಜೀವಿತದಲ್ಲಿ ಸಮೃದ್ಧಿ ಬೇಕಾ? ನಮ್ಮ ಜೀವಿತದಲ್ಲಿ ಎಲ್ಲಾ ರೀತಿಯಾಗಿ ದೇವ್ರು ನಮ್ಗೆ ಯಾವ್ದು ರೀತಿಯಾಗಿ ಸಮಸ್ಯೆಗಳು ಬರಲ್ಲ ಹಾಗೆ ನಮ್ಮ ಎಲ್ಲಾ ವಿಷಯದಲ್ಲಿ ನಮ್ಗೆ ದೇವರು ಉದ್ಧರಿಸಬೇಕೆಂದ್ರೆ ನಾವು ಕೇವಲ ದೇವ್ರ ಮೇಲೆ ನಂಬಿಕೆ, ವಿಶ್ವಾಸ, ಭರವಸೆ ಇಟ್ಟು ದೇವ್ರ ಮೇಲೆ ಆಧಾರ ಇಟ್ಟು ದೇವ್ರ ವಾಕ್ಯ ಗಟ್ಟೆ ಹಿಡ್ಕೊಂಡು ನಾವು ನಡ್ಕೊಳ್ಳುವಂತರಾಗಿರ್ಬೇಕು ಪ್ರಿಯರೇ. ಈ ಮುಂಜಾನೆ ಎಷ್ಟು ಜನರು ನಿಮ್ಮ ಜೀವಿತದಲ್ಲಿ ನೀವು ಮನುಷ್ಯರ ಮೇಲೆ ನಂಬಿಕೆ, ವಿಶ್ವಾಸ ಇಟ್ಟು ನಿಮ್ಮ ಮನಸ್ಸನ್ನು ನೋವಿಸಿಕೊಂಡು ನೀವು ಬಾಧೆ ಪಡ್ತಾ ಇದ್ರಿ ಪ್ರಿಯರೇ. ಅನೇಕ ನಮ್ಗೆ ಸಹಾಯ ಮಾಡ್ತೀನಿ ಅಂತೇಳಿ ಅನೇಕ ನಮ್ಮ ನಂಬಿಕೆ, ವಿಶ್ವಾಸ ಪಟ್ಟು ಅನೇಕ ನಮ್ಮನ್ನು ಕೈ ಬಿಟ್ಟು ಹೋಗಿದ್ದಾರೆ. ನಮ್ಮ ಬಂಧು ಬಳಗ ಆಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ತಂದೆ ತಾಯಿಗಳಾಗಿರ್ಬೋದು, ನಮ್ಮ ಮಕ್ಕಳೇ ಆಗಿರ್ಬೋದು ಅಂತೇಳಿ ನೀವು ಎಷ್ಟು ಜನರ ಮೇಲೆ ನಂಬಿಕೆ, ವಿಶ್ವಾಸ ಇಟ್ಟು ನೀವು ಆತ್ಮ ರೀತಿಯಾಗಿ ನೀವು ಬಿದ್ದೋಗಿದ್ದ ಸ್ಥಿತಿಯಲ್ಲಿ ನೀವು ಹೂವಿನ ಹಾಗೆ ಬಾಡ ಹೋಗಿದ್ರೆ ಪ್ರಿಯರೇ. ಆದ್ರೆ ನೀವು ಭಯ ಪಡಬೇಡ್ರಿ, ಯಾಕಂದ್ರೆ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಯೆಹೋವನ ಮೇಲೆ ಭರವಸೆ ಇಡೋರು ಉದ್ಧಾರ ಎಂಬುದಾಗಿ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ದೇವ್ರ ವಾಗ್ದಾನ ನೆರವೇರಿಸ್ಬೇಕಾ? ದೇವ್ರ ನಮ್ಮನ್ನು ಜೀವಿತದಲ್ಲಿ ಆತನ ಉದ್ಧರಿಸ್ಬೇಕಾ? ಅಂದ್ರೆ ನಾವು ಕೇವಲ ಮಾಡುವುದೇನಂದ್ರೆ ಪ್ರಿಯರೇ, ದೇವರ ಮೇಲೆ ನಂಬಿಕೆ, ವಿಶ್ವಾಸವು, ಭರವಸೆ ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ದೇವರು ನಮ್ಗೆ ಎಲ್ಲಾ ವಿಷಯದಲ್ಲಿ ಆತ ನಮ್ಮನ್ನು ಉದ್ಧರಿಸಿ, ಆಶೀರ್ವದಿಸಿ, ಬಲಪಡಿಸುವಂತ ದೇವ್ರ ಪ್ರಿಯರೇ. ಈ ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು ಪ್ರಿಯರೇ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿದೆ, ತಿಳಿಸ್ರಿ. ಇನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಇನ್ನು ಹೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸುವಂತದಾಗಿದೆ ಪ್ರಿಯರೇ. ಯಾಕಂದ್ರೆ ನೀವು ದೇವರ ಸೇವೆಗೋಸ್ಕರ ಸಪೋರ್ಟ್ ಮಾಡುವುದರಿಂದ ದೇವರು ಇನ್ನು ಹೆಚ್ಚೆಚ್ಚಾಗಿ ದೇವರಿನ ವಾಗ್ದಾನ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿ ನಿಮ್ಮ ಕುಟುಂಬವನ್ನು ಇನ್ನು ಹೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸುವಂತ ದೇವ್ರ ಪ್ರಿಯರೇ. ಮತ್ತು ಸಾಯಂಕಾಲ ಸಮಯ ಲೈವ್ ಇರುತ್ತೆ ಪ್ರಿಯರೇ. ಯಾರು ಮಿಸ್ ಮಾಡ್ಕೊಳ್ಳದ ಹಾಗೆ ಪ್ರತಿಯೊಬ್ಬರು ಲೈವ್ ದಲ್ಲಿ ಏಕೀಭವಿಸ್ರಿ ಮತ್ತು ಲೈವ್ ಅನ್ನು ಇನ್ನೂ ಅನೇಕರಿಗೆ ಶೇರ್ ಮಾಡ್ರಿ. ಉಪವಾಸ, ಪ್ರಾರ್ಥನೆ, ಬಿಡುಗಡೆ ಕೂಟವು ಅದ್ಭುತವಾದ ಆರಾಧನೆ ದೇವರು ಈ ಸಾಯಂಕಾಲ ಸಮಯ ನಿಮ್ಮ ಜೊತೆಯಾಗಿ ಆತನ ಮಾತಾಡಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ.
ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಎಸ್ಯ ಮುಂಜಾನೆ ಎಷ್ಟು ಜನ ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ನೆರವೇರಿಸ್ರಪ್ಪ ತಂದೆ ದೇವ್ರು. ಎಷ್ಟು ಜನರು ತಂದೆ ನಿಮ್ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಿಮ್ಮೇಲೆ ಆಧಾರ ಇಟ್ಟು ಪ್ರಭಾ ಈ ವಾಗ್ದಾನ ಕೇಳ್ತಾರಪ್ಪ. ಅವರ ಜೀವಿತದಲ್ಲಿ ಇದ್ದಂತ ಪ್ರತಿಯೊಂದು ಸಮಸ್ಯೆಗಳನ್ನು ತೆಗಿರಪ್ಪ, ಪ್ರತಿಯೊಂದು ಕಷ್ಟಗಳನ್ನು ತೆಗಿರಪ್ಪ, ಪ್ರತಿಯೊಂದು ಕೋರ್ಟ್ ಕೇಸ್, ಅವ್ರ ಕುಟುಂಬ ಸಮಸ್ಯೆ, ಅವ್ರ ರೋಗ, ಅವ್ರ ಕುಟುಂಬ ಯಾವುದೊಂದು ವ್ಯಾಧಿಗಳಿಲ್ಲದೆ ಅವ್ರ ಜೀವಿತದಲ್ಲಿ ಇದ್ರಬಹುದಪ್ಪ. ಆದ್ರೆ ನಿನ್ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಂತ ಮಕ್ಕಳಿಗೆ ನಿನ್ನ ಕೈ ಬಿಡೋದಿಲ್ಲಪ್ಪ. ನೀವೇ ಅವ್ರನ್ನು ಉದ್ಧರಿಸುವನು ದೇವ್ರು ನೀವಾಗಿರು ಪ್ರಭಾ. ತಂದೆ ದೇವ್ರ ಅವ್ರ ಕುಟುಂಬದಲ್ಲಿ ತಂದೆ ಯಾವುದೊಂದು ಚಿಂತೆ ಬಾಧೆ ಕಷ್ಟ ಇರಲ್ಲಾಗೆ ಪ್ರಭಾ. ತಂದೆ ಅವ್ರಿಗೆ ಎಲ್ಲಾ ವಿಷಯದ ಸಮೃದ್ಧಿ ಜೀವವನ್ನು ಕೊಟ್ಟು ನೀವು ನಡೆಸುವಂತ ದೇವ್ರು ನೀವಾಗಿರು ಪ್ರಭಾ. ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ನೀವೇ ಆಶೀರ್ವಾದ ದ್ವಾರಗಳು ತೆರಲ್ಪಡ್ತಾ ಇದ್ರಿ ಪ್ರಭಾ. ಮುಂಜಾನೆ ಸಮಲಿ ತಂದಿ ನೀವು ಉದ್ಧಾರ ಮಾಡ್ತೀನಿ ಎಂಬುದಾಗಿ ತಂದಿ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಈ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಈ ವಾಗ್ದಾನ ಮೂಲಕವಾಗಿ ತಂದೆ ಅವರು ಅದ್ಭುತ ನೋಡುವಂತ ಸಹಾಯ ಮಾಡ್ರಿ ಪ್ರಭಾ. ತಂದೆ ದೇವ್ರ ಪ್ರಾರ್ಥನೆ ವಿಜ್ಞಾಪನೆಗಳು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್.